Hi guys, welcome back to Raman Tutorial for GK ಚಾನಲ್. ನೋಡಿ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯೂಟೋರಿಯಲ್ ಫಾರ್ GK ಚಾನಲ್ಗೆ ಆತ್ಮೀಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಯು ಆಲ್. Today we are going to learn about very important aspect ಯಾವುದ್ರ ಬಗ್ಗೆ ಅಂತಂದ್ರೆ that is speech writing. ಸ್ಪೀಚ್ ರೈಟಿಂಗ್ ಅನ್ನುವಂತಹ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಜೊತೆಗೆ ಇವತ್ತು ನಾವು ಲಾಗಿನ್ ಆಗ್ತಿದ್ದೀವಿ ಸ್ನೇಹಿತರೆ. Yes, I think you have received the notification a little minute away, and here we are going to learn about speech writing. ನೋಡಿ ಸ್ಪೀಚ್ ರೈಟಿಂಗ್ ಬಗ್ಗೆ ಒಂದು ಕ್ಲಾಸ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. And let me tell you, yesterday I have taken the class for our paid group students. I have given some basic introduction class ಅನ್ನು ಕೊಟ್ಟಿದ್ದೆ. I am going to brush those things up and move ahead. ವಾಯ್ಸ್ ಬರ್ತಾ ಇದೆ ನೋಡಿ. See that. Okay, so we will learn a lot of things today. Just and okay, voice clarity there. Hi everybody. I told you that we are going to start 8 o'clock. Due to some technical issues, we have started a 15 minutes delay. I hope you will all join our classes straight away. Let's move on. Okay, now we are going to learn about ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. We are going to learn about speech writing. Usually you will have one or two question. You are going to have one question on speech writing. Speech writing ಬಗ್ಗೆ ಒಂದು ಕ್ವಶನ್ ಇರುತ್ತೆ. It would be for 5 marks. ಒಂದು 5 marks ಒಂದು ಕ್ವಶನ್ ಅನ್ನ you can see in your paper exam. Then how to tackle that question, ಹೇಗೆ ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದಕ್ಕೆ I am going to tell you. Yesterday I have engaged a class for our paid students and I think you have missed that one, and we are going to move ahead. ಅದರ ಜೊತೆ ಮುಂದೆ ಹೋಗೋಣ. ನೋಡಿ ಸ್ಪೀಚ್ as you know, it is a written form, and ನಿಮಗೆ ಎಕ್ಸಾಮ್ ಅಲ್ಲಿ you are not allowed to make a speech, but you are allowed to write a speech. ಒಂದು ಸ್ಪೀಚ್ ಅನ್ನು ಬರಿಬೇಕಾಗುತ್ತೆ. Where you are going to in the beginning you have to greet your ಪೀಪಲ್ ಅರೌಂಡ್ ಯು. ನಿಮ್ಮ ಸುತ್ತಲಿರುವಂತಹ ಇಂಪಾರ್ಟೆಂಟ್ ಅದು ಗೆಸ್ಟ್ ಆಗಿರ್ಬೋದು, ಪ್ರಿನ್ಸಿಪಲ್, ಟೀಚರ್, ಸ್ಟಾಫ್ ಆ್ಯಂಡ್ ಲಿಸ್ನರ್ಸ್ ಅನ್ನು ನೀವುಗೆ ಏನು ಮಾಡಬೇಕಾಗತ್ತೆ, ಯು ಹ್ಯಾವ್ ಟು ಗ್ರೀಟ್, ದೆನ್ ಯು ಹ್ಯಾವ್ ಟು ಮೂವ್ ಆನ್. ಮುಂದೆ ಹೋಗಿ ನೀವು ಡಿಸ್ಕ್ರಿಪ್ಟಿವ್ ಆಗಿ ಅದನ್ನು ನೀವು ಹೇಳಬೇಕಂದಿರೋ ಒಂದು ಐಡಿಯಾನ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಇಟ್ಸ್ ಕೈಂಡ್ ಆಫ್ ಆರ್ಟಿಕಲ್ ರೈಟಿಂಗ್ ಇದ್ದಂಗೆ. ದೇರ್ ಇಸ್ ನಥಿಂಗ್ ಮಚ್ ಡಿಫ್ರೆನ್ಸ್ ಅಪಾರ್ಟ್ ಫ್ರಮ್ ಗ್ರೀಟಿಂಗ್. ಆರಂಭದಲ್ಲಿ ಗ್ರೀಟ್ ಮಾಡ್ತೀವಿ ಅಂದ್ಬಿಟ್ರೆ ಅಂಥ ದೊಡ್ಡ ಡಿಫ್ರೆನ್ಸ್ ಏನು ಇರೋದಿಲ್ಲ. ನೋಡಿ, yesterday I have discussed all these questions and I am moving with the next question. ಇವತ್ತಿನಲ್ಲಿ we are going to take, I think yes, we have discussed all these questions. ಇದನ್ನು ಕೂಡ ಡಿಸ್ಕಸ್ ಮಾಡಿದೆ, and today we are going to deal with this. ಇದ್ರ ಜೊತೆಗೆ ಶುರು ಮಾಡೋಣ. This is the question you will get in your exam. These kind of questions you will get in your exam. ನಿಮ್ಮ ಎಕ್ಸಾಮ್ ಅಲ್ಲಿ ಇಂಥ ಕ್ವಶನ್ಸ್ ಅನ್ನು ನೀವು ಟ್ಯಾಕಲ್ ಮಾಡ್ತೀರಾ. ಓಕೆ ಸರ್, ವಾಟ್ ಅಬೌಟ್ ಕಾಮರ್ಸ್ ಸ್ಟೂಡೆಂಟ್ಸ್? ಕಾಮರ್ಸ್ ಸ್ಟೂಡೆಂಟ್ಸ್ ಬಗ್ಗೆ ಪ್ಲೀಸ್ ಆಸ್ಕ್ ಟು ಯುವರ್ ಯಾರಿಗೆ ನಮ್ಮ ಮಿನಿಸ್ಟರ್ ಅವ್ರಿಗೆ ಕೇಳಿ. ಕಾಮರ್ಸ್ ಸ್ಟೂಡೆಂಟ್ಸ್ ಇವರಿಗೆ ಯಾವುದೇ ಅವಕಾಶವನ್ನು ಅವ್ರು ನೋಟಿಫಿಕೇಶನ್ ಕೊಟ್ಟಿಲ್ಲ. ಸಾರಿ ಫಾರ್ ದಟ್. ನಿಮಗೆ ಇಫ್ ಯು ವಾಂಟ್ ಏನಾದರೂ ಅಪರ್ಚುನಿಟಿ ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ಹಿಮ್. ಈಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಇಲ್ಲಿದೆ ಕ್ವಶನ್ ತಗೋಣ. ದ ಆಕ್ಷನ್ಸ್ ಆ್ಯಂಡ್ ಬಿಹೇವಿಯರ್ ಆಫ್ ಸೀನಿಯರ್ ಕಾಲೇಜ್ ಆರ್ ಸ್ಟೂಡೆಂಟ್ಸ್ ಆರ್ ಅ ಫಾರ್ ಕ್ರೈ ಫ್ರಮ್ ದ ನಾರ್ಮಲ್, decent and civilized. It's all more reprehensible because even girls are subjected to indecency and vulgarity. Write a speech on the ragging in 150 to 200 words for your school's morning assembly. You have to write ಸ್ಪೀಚ್. ಒಂದು ಸ್ಪೀಚನ್ನು ಬರಿಬೇಕಾಗುತ್ತೆ. ಯಾವ ಟಾಪಿಕ್ ಮೇಲೆ ಬರಿಬೇಕಾಗುತ್ತೆ ಅಂತಂದ್ರೆ ಆನ್ ರ್ಯಾಗಿಂಗ್. ಯೂಶಲಿ ರ್ಯಾಗಿಂಗ್ nowadays reached very high, and there are government made some limitations. Government put some barriers to avoid ragging. Anyway, we have to write a speech. ನೀವು ಸ್ಪೀಚ್ ಬರಿಬೇಕಾದ್ರೆ ಫಸ್ಟ್ ನೀವು ಗ್ರೀಟ್ ಮಾಡಿ. ಸ್ಟಾರ್ಟ್ ಸ್ಪೀಚ್, ಯುವರ್ ಸ್ಪೀಚ್ ಬೈ ಗ್ರೀಟಿಂಗ್. ಹೇಗೆ ಅಂತಂದ್ರೆ, ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಸರ್, ಆನರೇಬಲ್ ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರ್ಯಾಗಿಂಗ್ ನೋಡಿ, ಈ ಟಾಪಿಕ್ನ ಸ್ಟ್ರೇಟ್ ವೇ ಯು ಕ್ಯಾನ್ ಇಂಟ್ರೊಡ್ಯೂಸ್ ದ ಟಾಪಿಕ್. ಒಂದು ಈ ಟಾಪಿಕ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಕೋಟನ್ನು ಬಳಸ್ಬೋದು. ಒಂದು ಕ್ವಶನ್ ಜೊತೆಗೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಕ್ವಶನ್ ಜೊತೆಗೆ ಕೂಡ ಸ್ಟಾರ್ಟ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಸ್ಟೇಟ್ಮೆಂಟ್ ನೋಡಿ, ಓಪನಿಂಗ್ ಸ್ಟೇಟ್ಮೆಂಟ್, ರ್ಯಾಗಿಂಗ್ ಡಿಸರ್ವ್ ಸಿವಿಯರ್
condemnation and needs to be consigned to the dustbin of discarded ideas. Today I am going to present my views on the serious issue of ragging. The practice has now become a source of uncivilized behavior fore which brings to the fore animal instincts of the practicing youth. It deserves to be curtailed and curbed and ultimately abolished. It calls for the strict action and punishment. Any mildness in this regard amounts to giving it a further fillip. The raggers may put forth unsustainable argument that it is meant to bring the freshers into mainstream of the campus life, that it helps in rounding up angularities of the freshers who are awkward and uninitiated in the ways college and university life. The supporters of the ragging also hold forth that this results in understanding and mutual liking, which blooms into friendship. On the contrary, many ragging incidents result in unattempted suicides. Youngsters are subjected to unwholesome and unhealthy practice. Such actions breed hostility and strong desire to seek revenge. A ragged youngster nurses humiliation in mind and next year will take it out on a newcomer. The practice thus continues. Hence, it calls for condemnation and total ban of this practice of ragging. ಹೀಗೆ he has written a speech. ಸರ್ ನೀವು ಓದ್ತಾ ಹೋದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂತ you may say. Need not worry, I am going to explain it also. First, ಏನಿದೆ ವಾಟ್ ಈಸ್ ದೇರ್ ಅನ್ನೋದನ್ನ ಐ ವಾಂಟ್ ಟು ಬ್ರಿಂಗ್ ಇನ್ ಫ್ರಂಟ್ ಆಫ್ ಯು. ಒಂದು ಗ್ರೀಟಿಂಗ್ ಜೊತೆ ಶುರು ಆಯಿತು ನೋಡಿ. ರ್ಯಾಗಿಂಗ್ ಡಿಸರ್ವ್ಸ್ ಸಿವಿಯರ್ ಕಂಡೆಮ್ನೇಷನ್. ಸ್ಟ್ರೈಟ್ ಅವೇ ಹಿ ಇಸ್ ಮೇಕಿಂಗ್ ಎ ಬೋಲ್ಡ್ ಸ್ಟೇಟ್ಮೆಂಟ್. ಏನಂತಂದ್ರೆ ಇಟ್ ಡಿಸರ್ವ್ಸ್ ಕಂಡೆಮ್ನೇಷನ್ ಫ್ರಮ್ ದ ಪೀಪಲ್ ಅರೌಂಡ್ ದೆಮ್ and needs to consign to the dustbin of discarded ideas. How we throw discarded ideas into dustbin, we have to throw this idea of ragging into dustbin. Okay, today I am going to present with these statements. He is saying today I am going to this is structure very useful. I am going to present my views on the serious issue of ragging. Nodi, you can use this structure to any topic. ಯಾವುದೇ ಟಾಪಿಕ್ ಕೂಡ ಬಳಸಬಹುದು. ಟುಡೇ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಮೈ ವ್ಯೂಸ್ ಆನ್ ದ ಸೀರಿಯಸ್ ಇಶ್ಯೂ ಆಫ್ ಅಂತ ಹೇಳಿ ಆ ಸ್ಟ್ರಕ್ಚರ್ ಜೊತೆಗೆ ಯು ಕ್ಯಾನ್ ಯೂಸ್. ಅದರ ಬಿಗಿನಿಂಗ್ ಅಲ್ಲಿ ಒಂದು 1 or 2 ಸ್ಟೇಟ್ಮೆಂಟ್ ಇಸ್ ಕ್ವೈಟ್ ಆಬ್ವಿಯಸ್ಲಿ ವಿಲ್ ಕ್ರಿಯೇಟ್ ದ ಇಂಪ್ಯಾಕ್ಟ್. ಏನು ಹೇಳೋಕೆ ಹೊರಟಿದ್ದೀರಾ ಅನ್ನೋದು, ನಿಮ್ಮ ಯಾವ ಸೈಡಲ್ಲಿ ಇದ್ದೀರಾ ಅನ್ನೋದು ಇಟ್ ವಿಲ್ ಕ್ಲಿಯರ್. The practice has now become a source of uncivilized behavior which brings to the fore the animal instinct of the practicing youth. ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಅಂತಂದ್ರೆ, as you know, ragging is not a normal behavior. It shows the animal instinct within the man. It deserves to be curtailed. You cannot let it go ahead. ಅದನ್ನು ಬಿಡೋದಕ್ಕಾಗಲ್ಲ. You have to curtail it and minimize it. You have to curb it and ultimately you have to abolish it. It calls for a strict action and punishment. Any mildness in this regard amounts to giving it further fillip. ನೋಡಿ, ಇಲ್ಲಿ ಒಂದು ವಾರ್ನಿಂಗ್ ಕೂಡ ಇದೆ. There is a slight warning. Any mildness in treating this kind of raggings is going to increase ragging to happen. Okay, ಈ ರೀತಿ ಇದೆ. ಸೊ ನೋಡಿ, ಇದನ್ನ ನಿಮಗೆ 4 marks to 5 marks ಕ್ವಶನ್ಸ್ ಕೇಳ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ದೀಸ್ ಕ್ಲಾಸಸ್ ಆರ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್ ಫಾರ್ ದೋಸ್. ಯಾರಿಗೆ ಎಸ್ಪೆಷಲಿ ಹೆಲ್ಪ್ಫುಲ್ ಅಂತಂದ್ರೆ ಫಾರ್ ಟೀಚರ್ಸ್ ಆಫ್ ಇಂಗ್ಲಿಷ್, ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ದ ರ್ಯಾಗರ್ಸ್ ಮೇ ಪುಟ್ ಫೋರ್ತ್ unsustainable arguments that it is meant to bring the freshers into mainstream of campus life. No, raggers put forth unsustainable argument. Or ಹೇಳ್ತಾರೆ, raggers say that they argue that it is going to bring the freshers into mainstream. It allows freshers to mainstream anta but that's not true. That it helps in rounding up angularities of the freshers who are awkward and uninitiated in the ways of college and university life. Raggers say that they are doing these things to introduce the freshers into campus life ಗೆ introduce ಮಾಡಬೇಕಂದ್ರೆ we have to do this ಅಂತ ಹೇಳ್ತಾರೆ, but that is not the case.
The supporters of ragging also hold for that this results in understanding and mutual liking which blooms into friendship ಅಂತ ಹೇಳ್ತಾರೆ. If you want to have somebody's friendship, you cannot rag him out. That's not the true. ಅವ್ರು ಹೇಗೆ ನೋಡಿ ಏನಿದೆ ಇಲ್ಲಿ ಏನು ಬೈ ಸೇಯಿಂಗ್ ದಿಸ್ ಏನು ಹೇಳ್ತಾರೆ, ಅದನ್ನ ಹೇಗೆ ಅಬಲಿಷ್ ಮಾಡಬೇಕು ಅನ್ನೋದು ಫಸ್ಟ್ ಐಡಿಯಾ ಕೊಡ್ತಿದ್ದಾರೆ. ಅಂಡ್ ವಾಟ್ ದ ಪೀಪಲ್ ಹೂ ಆರ್ ಇನ್ ಸಪೋರ್ಟ್ ಆಫ್ ರ್ಯಾಗಿಂಗ್ ಸೇ ಅನ್ನೋದನ್ನು ಕೂಡ ಈ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಹಾಗೇನೆ ಆನ್ ದ ಕಾಂಟ್ರರಿ ಏನ್ ಇಶ್ಯೂ ಇದೆ, ಆಕ್ಚುಲಿ ವಾಟ್ ಇಸ್ ದ ಇಶ್ಯೂ ಅನ್ನೋದನ್ನ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ. ಆನ್ ದ ಕಾಂಟ್ರರಿ ನೋಡಿ, ಇದನ್ನು ನೀವು ಯೂಸ್ ಮಾಡಬಹುದು. ಇನ್ ಅಪೋಸಿಷನ್ ಟು, ಆನ್ ದ ಕಾಂಟ್ರರಿ, ಹೀಗೆ ನಾವು ಇದನ್ನು ಕೂಡ ಹೇಳ್ಬೋದು. ಓಕೆ, ನೋಡೋಣ. ಮೆನಿ ರ್ಯಾಗಿಂಗ್ ಇನ್ಸಿಡೆಂಟ್ಸ್ ರಿಸಲ್ಟ್ ಇನ್ ಅನ್ಅಟೆಂಪ್ಟೆಡ್ ಸೂಸೈಡ್ಸ್. ಎಸ್, ಅನ್ಅಟೆಂಪ್ಟೆಡ್ ಸೂಸೈಡ್ಸ್ ಎಲ್ಲ ಆಗುತ್ತೆ ರ್ಯಾಗಿಂಗ್ ಇಂದ. ಯಂಗ್ಸ್ಟರ್ ಆರ್ ಸಬ್ಜೆಕ್ಟೆಡ್ ಟು ಅನ್ಹೋಲ್ಸಮ್ ಅಂಡ್ ಅನ್ಹೆಲ್ತಿ ಪ್ರಾಕ್ಟೀಸ್. ಯಂಗ್ಸ್ಟರ್ಸ್ ಇದರಿಂದ ಏನಾಗ್ತಾರೆ, ಇಂಥ ಪ್ರಾಕ್ಟೀಸಿಗೆ ಒಳಗಾಗ್ತಾರೆ. ಸಚ್ ಆಕ್ಷನ್ಸ್ ಬ್ರೀಡ್ ಹಾಸ್ಟಿಲಿಟಿ. ರ್ಯಾಗಿಂಗ್ ಒಳಗಾದರೂ ದೇ ಬ್ರೀಡ್ ಹಾಸ್ಟಿಲಿಟಿ ಅಂಡ್ ಸ್ಟ್ರಾಂಗ್ ಡಿಸೈರ್ ಟು ಸೀಕ್ ರಿವೆಂಜ್. ದೇ ವಾಂಟ್ ಟು ರಿವೆಂಜ್ ಮಾಡಬೇಕಂದ್ರೆ ಯಾರೇ ಮಾಡಬೇಕಾಗುತ್ತೆ, ದೇ ಹ್ಯಾವ್ ಟು ಡೂ ರ್ಯಾಗಿಂಗ್ ಅನ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್, ಮುಂದೆ ಬರುವಂತಹ ಸ್ಟೂಡೆಂಟ್ಸ್ಗೆ ಮಾಡಬೇಕಾಗುತ್ತೆ. ಫಾರ್ ಎ ನ್ಯೂ ಕಮರ್, ದ ರ್ಯಾಗ್ಡ್ ಯಂಗ್ಸ್ಟರ್ ನರ್ಸಸ್ humiliation in mind and next year will take it out on a newcomer. Thus we can say this goes on. Hence it calls for condemnation. ಹಾಗಾಗಿ ಕೊನೆ ನೋಡಿ, you can see that he is calling for an action ಗೆ ಕಾಲ್ ಮಾಡ್ತಾ ಇದ್ದಾನೆ. and he is saying that a total ban of this practice should happen. ಟೋಟಲ್ ಬ್ಯಾನ್ ಆಗಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಬೈ ದಿಸ್ he is ending his ಏನು ಸ್ಪೀಚ್ ರೈಟಿಂಗ್ ಎಂಡ್ ಮಾಡ್ತಾ ಇದ್ದಾರೆ. ಯೂಶಲಿ ಸ್ಪೀಚ್ ರೈಟಿಂಗ್ ಅಂದ ತಕ್ಷಣ ಯು ಹ್ಯಾವ್ ಟು ಫೈಂಡ್ ಔಟ್ ದ ಆಂಗಲ್ಸ್. ಏನೋ ಒಂದು ಅಪೋಸಿಷನ್ ಏನೆಲ್ಲ ಬರ್ಬೋದು ಅನ್ನೋದನ್ನು ಯು ಹ್ಯಾವ್ ಟು ಇಮ್ಯಾಜಿನ್ ಮಾಡಿ ಅದನ್ನು ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕಾಗುತ್ತೆ. ಲೆಟ್ಸ್ ಟೇಕ್ ಒನ್ ಮೋರ್ ಕ್ವಶನ್. 2-3 questions I am going to take today. You have to speak in your school's morning assembly. ನೀವು ನಿಮ್ಮ ಸ್ಕೂಲ್ ಮಾರ್ನಿಂಗ್ ಅಸೆಂಬ್ಲಿಯಲ್ಲಿ ಮಾತಾಡಬೇಕು. ದ ಐಡಿಯಲ್ ಇಂಡಿಯನ್ ಅಂತ. ದ ಟಾಪಿಕ್ ಈಸ್ ದಟ್ ಐಡಿಯಲ್ ಇಂಡಿಯನ್. Who is the ideal Indian? ನೀವು you have to write a speech in 152 to 200 and you have to imagine yourself as Srishti or Sunil of class 11th. ನಿಮ್ಮನ್ನು ನೀವು ಈ ರೀತಿ ಅನ್ಕೋಬೇಕು. ಹಾಗಾದ್ರೆ ಲೆಟ್ಸ್ ಮೂವ್ ಆನ್. ನೋಡಿ, ಇಲ್ಲಿ ಏನಿದೆ ಟಾಪಿಕ್, ದ ಇಂಡಿಯನ್ ಐಡಿಯಲ್. ಹೂ ಇಸ್ ದ ಇಂಡಿಯನ್ ಐಡಿಯಲ್ ಅನ್ನೋದಕ್ಕೆ ಇಲ್ಲಿ ನೀವು ಸ್ಪೀಚ್ನ ಬರಿಬೇಕಾಗುತ್ತೆ. ಓಕೆ, ನೋಡಿ, ಗುಡ್ ಮಾರ್ನಿಂಗ್ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಸರ್. ಆರಂಭದಲ್ಲಿ ಗ್ರೀಟಿಂಗ್ ಇದೆ. ದೇರ್ ಇಸ್ ಎ ಗ್ರೀಟಿಂಗ್. ಗುಡ್ ಮಾರ್ನಿಂಗ್ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಸರ್, ಟೀಚರ್ಸ್ ಅಂಡ್ ಮೈ ಡಿಯರ್ ಫ್ರೆಂಡ್ಸ್. ಟುಡೇ ಐ ಆಮ್ ಸೃಷ್ಟಿ ಆಫ್ ಕ್ಲಾಸ್ 11th ವಿಲ್ ಗಿವ್ ಮೈ ವಿಷನ್ ಆಫ್ ದ ಐಡಿಯಲ್ ಇಂಡಿಯನ್. ನೋಡಿ, ಇಲ್ಲೂ ಕೂಡ ಸೇಮ್ ಸ್ಟ್ರಕ್ಚರ್ನ ಯುಟಿಲೈಸ್ ಮಾಡಿದ್ದಾರೆ ಓಪನಿಂಗ್ ಅಲ್ಲಿ. ಆ ಸ್ಟ್ರಕ್ಚರ್ ಅನ್ನು ನೀವು ಕೂಡ ಯುಟಿಲೈಸ್ ಮಾಡಬಹುದು. ಐ ಹ್ಯಾವ್ ಆಲ್ವೇಸ್ ಡ್ರೀಮ್ಡ್ ಆಫ್ ಇಂಡಿಯಾ ಟು ಬಿ ಗ್ರೇಟ್ ಕಂಟ್ರಿ which will be a role model for the other countries of the world to follow. Right? ನೋಡಿ, whenever you read something, ಓದುವಾಗ ಅಥವಾ ಬರೆಯುವಾಗ you have to, whenever you are putting pen, please plan something in your mind. ಹೇಗೆ ನಿಮ್ಮ ಪ್ಯಾರಾಗ್ರಾಫ್ನ ಡೆವಲಪ್ ಮಾಡ್ತೀರಿ ಅನ್ನೋದನ್ನ ನೀವು ಮೆಂಟಲಿ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರಿಪ್ರೇಷನ್ ಮಾಡಿಕೊಂಡು ದೆನ್ ಮೂವ್ ಹೆಡ್. ಅದರ್ವೈಸ್ ಏನಾಗುತ್ತೆ, ಆಫ್ಟರ್ ರೈಟಿಂಗ್ ಸಮಥಿಂಗ್ ಏನೋ ಬರೆದು ಬಿಟ್ಟಿದ್ರಿ, ಆನಂತರ ಅದು ಥಾಟ್ ಕಂಟಿನ್ಯೂ ಆಗೋ ಬದಲಿ ಅದು ಕಾಂಟ್ರರಿ ಏನೋ ಬರಿತಾ ಕೂತ್ಕೊಂಡ್ಬಿಡ್ತೀರಾ. ಸೊ ಪ್ಲಾನ್. ಇಫ್ ಯು ಆರ್ ಗೋಯಿಂಗ್ ಟು ರೈಟ್ 3 ಪ್ಯಾರಾಗ್ರಾಫ್, 1 ಪ್ಯಾರಾಗ್ರಾಫ್ ಇದಕ್ಕೆ, 1 ಪ್ಯಾರಾಗ್ರಾಫ್ ಇದಕ್ಕೆ ಅಂತ ನೀವು ನಿಮ್ಮನ್ನ ಮೆಂಟಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ದೆನ್ ಗೋ ಫಾರ್ ಇಟ್. ನೋಡಿ, ಇಟ್ ವಿಲ್ ಬಿ ಅ ಪ್ಲೇಸ್ ವೇರ್ ಎವ್ರಿಬಡಿ ಈಸ್ ಆನೆಸ್ಟ್, trustworthy and caring and respectful, so that common man lives his life without any fear and has access to all basic amenities required to lead a happy and comfortable life. ಇಲ್ಲಿದೆ. ಹೀಗೆ ಆರಂಭದಲ್ಲಿ ಐಡಿಯಲ್ ಇಂಡಿಯಾ ಅಂದ್ರೇನು? ಹೂ ಇಸ್ ದ ಐಡಿಯಲ್ ಇಂಡಿಯನ್? ಐಡಿಯಲ್ ಇಂಡಿಯನ್ ಈಸ್ someone who allows other people to flourish. He is the ideal Indian. The principles of basic education and employment will be followed here so that every citizen is both educated and employed. He says that every Indian should become educated and employed.
The Indian of my dream will execute his responsibilities first and then assert his right. He thinks that true Indian is going to execute his duties first, then he's going to assert his rights. This will lead to the society where law and order will be maintained and people with good deeds will be appreciated, where wrongdoers will be punished. This will in turn lead to an inspiring and empowering feeling in the minds of citizens. More values and culture heritage will be preserved here and passed on the future generation. ನೋಡಿ, more values and more and culture and heritage will be preserved here and passed to the future generation. ಒಂದು ಹೋಪನ್ನು ಕೂಡ ಅವನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. That is the India I dream of. Actually, what is the his dream? ಇವನ್ ಪ್ರಕಾರ ವಾಟ್ ಈಸ್ ಹಿಸ್ ವಿಷನ್ ಅನ್ನೋದನ್ನ ಈಸ್ ಸೇಯಿಂಗ್. The ideal Indian will try to shun the malpractices and will help the government in furthering the causes of national integration and maintenance of law and order. ನೋಡಿ, ಈ ಪ್ಯಾರಾಗ್ರಾಫ್ ಅಲ್ಲಿ ಯು ಕ್ಯಾನ್ ಸಿ, ಈ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ತಾ ಹೋಗ್ಬೋದು ವಾಟ್ ಈಸ್ ಐಡಿಯಲ್ ಇಂಡಿಯನ್ ಅನ್ನೋದನ್ನ ಈಸ್ ರಿಫ್ಲೆಕ್ಟಿಂಗ್ ಇನ್ ಹಿಸ್ ಥಾಟ್ಸ್. ಅವನ ಥಾಟ್ ಅಲ್ಲಿ ಪೂರ 2 ಪ್ಯಾರಾಗ್ರಾಫ್ ಅಲ್ಲಿ ರಿಫ್ಲೆಕ್ಟ್ ಮಾಡಿದ್ದಾನೆ. and you have to do the same thing. Don't get pressurized, ಪ್ರೆಸರ್ ಆಗಬೇಡಿ. ಟ್ರೈ ಟು ಹ್ಯಾವ್ ಕಾನ್ಸೆಪ್ಟ್, ಇಂಥ ಕಾನ್ಸೆಪ್ಟ್ ಇಟ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ದೆನ್ ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್. ಪ್ರಾಕ್ಟೀಸ್ ಮಾಡ್ತಾ ಹೋದಾಗ, ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋದ ಹಾಗೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಹೇಗೆ ಮಾಡಬೇಕು, ಹೇಗೆ ಡೆವಲಪ್ ಮಾಡ್ಕೋಬೇಕು ಥಿಂಕಿಂಗ್, ಏನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಎಲ್ಲದು ಕೂಡ ನಿಮಗೆ ವಿಲ್ ಕಮ್ ಟು ಹ್ಯಾವ್. ಮುಂದೋಗೋಣ. You are Ashok, studying in class 9th 11th. You have been asked by your principal to speak in the morning assembly on the importance of English. How English plays a vital role ಅನ್ನೋದನ್ನ ನೀವು ಒಂದು ಸ್ಪೀಚ್ ಅಲ್ಲಿ ಬರಿಬೇಕು. ಆಸ್ ಯೂಶುವಲ್ ಸ್ಟಾರ್ಟೆಡ್ ವಿತ್ ಗ್ರೀಟಿಂಗ್ ಜೊತೆ ಸ್ಟಾರ್ಟ್ ಆಗ್ತದೆ. ಗುಡ್ ಮಾರ್ನಿಂಗ್ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಸರ್, ಟೀಚರ್ಸ್ ಅಂಡ್ ಮೈ ಫ್ರೆಂಡ್ಸ್. ಟುಡೇ I Ashok will highlight the importance of English in today's scenarios. Today's scenarioದಲ್ಲಿ ಹೇಗೆ ಇಂಗ್ಲಿಷ್ ಇಂಪಾರ್ಟೆಂಟ್ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್. ನೋಡಿ, ಫಸ್ಟ್ ಇಂಗ್ಲಿಷ್ ಏನಿದೆ ರೋಲ್, ವಾಟ್ ಈಸ್ ದ ರೋಲ್ ಆಫ್ ಇಂಗ್ಲಿಷ್ ಅನ್ನೋದನ್ನ ಫಸ್ಟ್ ಹೇಳ್ತಿದ್ದಾನೆ. ಇಂಗ್ಲಿಷ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್ which is now needed to be known by everyone. Everyone wish to know this language. Without English, one feels handicapped. English illದೆ ಇದ್ರೆ ಏನಾಗುತ್ತೆ, one feels handicapped. So if you travel to any part of the world, even some parts of India, knowledge of English sees you through. It helps you a lot. That is why most public schools in cities are teaching in the English medium. Especially private schools are teaching in English mediums, and but many so-called thinkers not allowing our general public to have English medium teaching. ನೋಡಿ, ಇದು ಕ್ವೈಟ್ ಕಾಮನ್. ಏನಾಗುತ್ತೆ ಅಂದರೆ, ಇಂಗ್ಲೀಷ್ ಮೀಡಿಯಮ್ ಅಲ್ಲೇ ಸ್ಕೂಲ್ಸು ಟೀಚ್ ಮಾಡ್ತಾ ಇದೆ. ಪ್ರೈವೇಟ್ ಸ್ಕೂಲ್ಸ್ ಆರ್ ಟೀಚಿಂಗ್ ಇನ್ ಇಂಗ್ಲೀಷ್ ಮೀಡಿಯಂ. ಆದರೆ ಗೌರ್ಮೆಂಟ್ ಸ್ಕೂಲ್ಸ್ಗೆ ಈ ಅವಕಾಶ ಸಿಗ್ತಾ ಇಲ್ಲ. ಇಫ್ ದೇ ಗಿವ್ ಚಾನ್ಸ್, ಎವ್ರಿ ಒನ್ ವಿಲ್ ಹ್ಯಾವ್ their dream job. English teachers, it's going to be a very good thing. Let's see, it's going to happen in coming 5 to 6 years. Ashtralli agbidutte. The primary reason is that parents want their children to be very fluent in English. To get the reasonable job, it is must to be able to write and understand and speak English, as it is the language of communication. As you know, English is a communicative language. And to get a reasonable job, a very good job, one should have the sound knowledge in English. Due to this, idr prakara, most of the interviews for good jobs and even admissions interviews for colleges are conducted in English. Many people wish to study for work or abroad. Nodi, some people want to go abroad, for this ಹೋಗಬೇಕಂತಾರೆ. Okay, in that case, ಅದರಲ್ಲಿ to know the local language may be difficult. Everyone can't know
every local language. One should have the one minimum knowledge of language of English. To know local language may be difficult and learning it would take time, but if someone knows English, it comes to one's rescue. Even the best study materials for research work are available only in English. Computers which are widely used can usually be used with knowledge of English. ಹೇಗೆ ಇಂಗ್ಲಿಷ್ ಪ್ಲೇಸ್ ಅ ವೈಟಲ್ ರೋಲ್ ಅನ್ನೋದನ್ನ he spoke all about this ಈ ಪ್ಯಾರಾಗ್ರಾಫ್ ಅಲ್ಲಿ ನೋಡಬಹುದು. ಯು ಕ್ಯಾನ್ ಸಿ to get a reasonable admission or reasonable job, one should have the knowledge of English. ಹಾಗೆ how private schools are running with English medium, why people are choosing English medium ಅನ್ನೋದನ್ನ ಕೂಡ ಹೇಳಿದ್ದಾರೆ. And he is summing up ಅಲ್ಲಿ thus English is must in today's scenario. Thank you ಅಂತ ಹೇಳಿ he is ending his speech. ಇವತ್ತಿಂದು ನಾನು ಮತ್ತೊಂದು ತಗೊಳ್ತಾ ಇದ್ದೀನಿ. ಅಡ್ವರ್ಟೈಸ್ಮೆಂಟ್ಸ್ ಎಕ್ಸಸೈಸ್ ಅ ಲಾಟ್ ಆಫ್ ಇನ್ಫ್ಲುಯೆನ್ಸ್ ಆನ್ ದ ಕಾಮನ್ ಮ್ಯಾನ್. ನಿಮಗೆ ಗೊತ್ತಿದೆ ಅಡ್ವರ್ಟೈಸ್ಮೆಂಟ್ ಪ್ಲೇಸ್ ಅ ವೈಟಲ್ ರೋಲ್. ನಾವು ಕೂತರು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ನಿಂತರು ಕೂಡ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ. ದೇ ಹ್ಯಾವ್ ಇನ್ವೇಡೆಡ್ ಮ್ಯಾನ್ಸ್ ಲೈಫ್ ಥ್ರೂ ಮೀಡಿಯಾ, ಥ್ರೂ ರೇಡಿಯೋ, ಟೆಲಿವಿಷನ್, ಸೋಷಿಯಲ್ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾ. ಎವ್ರಿವೇರ್ ಒನ್ ಕ್ಯಾನ್ ಸಿ ಆಡ್ಸ್. ಯು ಹ್ಯಾವ್ ಟು ಸ್ಪೀಕ್ ಆನ್ ದ ಎಫೆಕ್ಟ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಆನ್ ಕನ್ಸ್ಯೂಮರ್ಸ್. ನೋಡಿ, ನೀವು ಇವತ್ತು ಯಾವುದ್ರ ಬಗ್ಗೆ ಒಂದು ಸ್ಪೀಚ್ ಬರೀಬೇಕಾಗಿದೆ? ದ ಎಫೆಕ್ಟ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಆನ್ ಕನ್ಸ್ಯೂಮರ್ಸ್. ಯು ಆರ್ Sana or Suresh, you have to write a speech. As usual, we are starting with greeting. Jyoti student start madana. Good morning, respected principal sir, teachers and my friends. Today I, Suresh from class 11th, will speak on the effects of advertisements on consumers. ನೋಡಿ, these days media is everywhere, be it TV, radio, newspaper, magazines, the internet and other media, maybe Facebook, Twitter, everywhere. These media channels solicit advertisements to pay for their cost. To run themselves, they need to have the advertisement ಬಹುಕ್ಕೆ ತುಂಬಾ obviously ಬೇಕಾಗುತ್ತೆ. media run on ads only. The media is so full of advertisements that after every minutes or pages, what you find is another round of advertisements. These repeated advertisements create a psychological effect on the viewers or the listeners, so that the products gets imbibed into their subconscious mind. Usually ಏನಾಗುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. when you go through the advertisement ಬಂದಾಗ ನಿಮ್ಮ ಮೈಂಡಿಗೆ ಅದು ನಿಮ್ಮ ಮೈಂಡಲ್ಲಿ ಅದು ಫಿಕ್ಸ್ ಆಗುತ್ತೆ. ಏನು ಅಂತಂದ್ರೆ ಸಬ್ಕಾನ್ಷಿಯಸ್ಲಿ ಯು ಆರ್ ಗೋಯಿಂಗ್ ಟು ಕನ್ಸ್ಯೂಮ್. ಇದೊಂದು ಆ್ಯಡ್ ಇದೆ, ಇದು ಪ್ರಾಡಕ್ಟ್ ಇದೆ, ಇದ್ರ ವರ್ತ್ ಇದು ಇದೆ ಅನ್ನೋದು ನಿಮ್ಮ ಮೈಂಡಲ್ಲಿ ಬರ್ತಾ ಹೋಗುತ್ತೆ. ಒನ್ ಆರ್ ಅದರ್ ಡೇ ಯು ವಿಲ್ ಬಿಕಮ್ ದ ವಿಕ್ಟಿಮ್ ಆಫ್ ಇಟ್. ನಿಮ್ಗೆ ಬೇಕಾಗಿರಲಿ ಬೇಕಾಗದೇ ಇರಲಿ, ವೆನ್ ಯು ಗೋ ಟು ಅ ಶಾಪ್ ಆ್ಯಂಡ್ ಯು ಬೈ ಇಟ್, ಖರೀದಿ ಮಾಡೇ ಮಾಡ್ತೀರಾ. It is the excessive advertising that the consumers should be very careful of. Otherwise, they will land up buying a heavily advertised product which may not be good or which may not be of good quality. Young consumers, especially children and teenagers, are carried away by the varied choices and end up spending a lot of money on buying products which they may not use at all. Usually we especially children and women are the target of these ads. ಈ ಆಡ್ಸ್ಗಳ ಟಾರ್ಗೆಟ್ ಏನಿರ್ತಾರೆ, ಹೆಣ್ಮಕ್ಳು ಮತ್ತು ಮಕ್ಕಳು ಇರ್ತಾರೆ. ಬಿಕಾಸ್ ದೇ ಯೂಶಲಿ ಮೇಕ್ ಅಪ್ ದೇರ್ ಮೈಂಡ್ಸ್. ಬೇಗ ಮನಸ್ಸು ಮಾಡ್ಕೊಂಡ್ಬಿಡ್ತಾರೆ ಟು ಬೈ ದ ಥಿಂಗ್ಸ್. ದೇ ನೆವರ್ ಗೋ ಥ್ರೂ ದ ಥಿಂಗ್ಸ್. ಡು ವಿ ನೀಡ್ ಇಟ್ ಆರ್ ನಾಟ್ ಅದನ್ನು ಯೋಚನೆ ಮಾಡಲ್ಲ ಮೋಸ್ಟ್ ಆಫ್ ದ ಟೈಮ್. Consumers need to be very careful and must inquire before buying any product. Before buying any product, one should inquire by researching and taking other people's opinion who have already used a particular product. They should also utilize available resources on social media, like using Facebook ಅಥವಾ ಫೇಸ್ಬುಕ್ ರಿವ್ಯೂ ಅಥವಾ ಯೂಟ್ಯೂಬ್ ರಿವ್ಯೂನ ನೋಡ್ಬೋದು. ಥ್ರೂ ಫ್ರೆಂಡ್ಸ್ ಆ್ಯಂಡ್ ಅದರ್ ಮೀನ್ಸ್ ಬಿಫೋರ್ ಕಮಿಟಿಂಗ್ ಆಫ್ ಬೈಯಿಂಗ್ ಅ ಡಿಸಿಷನ್. ಒಂದು ಡಿಸಿಷನ್ ಮಾಡೋ ಮೊದಲು ಒನ್ ಹ್ಯಾಸ್ ಟು ಗೋ ಥ್ರೂ ದ ರಿವ್ಯೂ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅಂತಲ್ಲ, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರೋರ ಜೊತೆಗೆ ಕೂಡ
ಯಾರು ಖರೀದಿ ಮಾಡಿರ್ತಾರೆ ಅವ್ರ ಜೊತೆ ಮಾತಾಡಬೇಕಾಗುತ್ತೆ. The better informed consumer will not be carried away by the advertisement alone and will judge a product in a balanced manner before buying it. ಖರೀದಿ ಮಾಡುವ ಮೊದಲು he will think about it. ಸೀರಿಯಸ್ಲಿ ಅದ್ರ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ. ಓಕೆ, ದಿಸ್ ಇಸ್ ಇಟ್. ಹೀಗೆ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನೋ ಟಾಪಿಕ್ ಮೇಲೆ ಅವರು ನೀಟಾಗಿ ಡೀಟೇಲ್ ಆಗಿ ಬರ್ತಿದ್ದಾರೆ. ಇವತ್ತು ಮತ್ತೊಂದು ಲಾಸ್ಟ್ ಕ್ವಶನ್ ತೆಗೆದುಕೊಳ್ತಾ ಇದ್ದೀನಿ. and we are going to have another ಒಂದು ಗ್ರಾಮರ್ ಕ್ಲಾಸ್ ಅನ್ನು ಕೂಡ ಐ ಆಮ್ ಗೋಯಿಂಗ್ ಟು ಎಂಗೇಜ್ ಅರೌಂಡ್ 9 o'clock ಗೆ ನಾನು ಎಂಗೇಜ್ ಮಾಡ್ತೀನಿ. ಬಿಕಾಸ್ ಟೈಮ್ ಈಸ್ ರನ್ನಿಂಗ್ ಔಟ್. ಹಾಗಾಗಿ ನೋಡೋಣ. ಯು ಆರ್ ದ ಫಸ್ಟ್ ಸ್ಪೀಕರ್ ಇನ್ ಇಂಟರ್ ಸ್ಕೂಲ್ ಹೌಸ್ ಡಿಕ್ಲಮೇಷನ್ ಕಾಂಟೆಸ್ಟ್ being held in your school. ನಿಮ್ಮ ಸ್ಕೂಲಲ್ಲಿ ಒಂದು ಕಾಂಪಿಟೇಷನ್ ಇದೆ and you are going to be the first speaker. Topic chosen for you is ban child labor. Child labor na ban ಮಾಡೋದ್ರ ಬಗ್ಗೆ ಮಾತಾಡಬೇಕು. You have to imagine yourself Ashwini or Anuradha. Okay, it started with one greeting ಜೊತೆಗೆ ಸ್ಟಾರ್ಟ್ ಆಗುತ್ತೆ. Then it moves ahead. ನೋಡಿ, child labor typically refers employment of children below certain age. 14 age ಅಥವಾ in some countries 18 ಗಿಂತ ಮೊದಲು ಇತ್ತು ಅಂದ್ರೆ ಅದನ್ನ ಏನಂತಾರೆ, child labor ಅಂತ ಕರೀತಾರೆ. ಆ child labor typically refers to the employment of children below a certain age in organizations and industries with or without their legal permission. Legal permission ಇಲ್ಲದ ಹಾಗೆ when you employ a child to work in your sector, that is called as child labor. ಅಂದ್ರೆ ಡೆಫಿನೇಷನ್ ಅನ್ನು ಡಿಫೈನ್ ಮಾಡೋ ಪ್ರಯತ್ನವನ್ನ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಮಾಡ್ತಾ ಇದ್ದಾರೆ. This problem is more acute, serious, it means, in developing countries rather than developed countries, primarily because of 3 reasons. There are 3 reasons, namely low cost associated with child labor. ಸಣ್ಣ ಮಕ್ಕಳು ತುಂಬಾ ಕಡಿಮೆ ಲೇಬರ್ಗೂ ಕೂಡ ವೇಜಿಗೂ ಕೂಡ they work. The need of poor families to make their children work to get money and lack of will of power for implementation of labor laws. Labor laws implementation effective ಆಗ್ತಾ ಇಲ್ಲ. There is a one reason. And poor families, their child send their children to work. ಮಕ್ಕಳನ್ನ ಕಳಿಸ್ಕೊಡ್ತಾರೆ. And factories employ them because they are available for lower wages. Okay, there are 3 reasons. Even within developing countries, it is the unorganized sector like shoemaking ಅಲ್ಲಿ unorganized ಇರುತ್ತೆ. Safety matches making, handmade cloth, ಹಾಗೆ bangles, carpet weaving. These are the some sectors where child employment is on high. The more disturbing part is the way the children are treated during the employment. They are ill treated. ಅವ್ರ ಮಕ್ಕಳಿಗೆ ತುಂಬ ಪನಿಷ್ಮೆಂಟ್ ಕೊಡ್ತಾರೆ. ಸರ್ ನಮಗೆ ಲಿಂಕ್ ತುಂಬಾ ಲೇಟ್ ಆಗಿ ಬರ್ತಾ ಇದೆ. ಸಂಗಮೇಶ್ ಏನು ಮಾಡೋದಕ್ಕೆ ಬರಲ್ಲ, ನೀವು ನೋಟಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆದ್ಮೇಲೆ ಬರುತ್ತೆ. ಈಗ ನೋಡಿ ಇಟ್ ವಿಲ್ ಟೇಕ್ ಟೈಮ್. ಹಾಗಾಗಿ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ನಿಮ್ಗೆ ಲೇಟ್ ಆಗ್ತಾಯಿದೆ ಅಂತಂದ್ರೆ ವಿ ವಿಲ್ ಸೆಂಡ್ ಪಬ್ಲಿಕ್ ವಿಡಿಯೋ ಇತ್ತಂದ್ರೆ ವಿ ವಿಲ್ ಸೆಂಡ್ ಟು ಟೆಲಿಗ್ರಾಮ್, ದೆನ್ ವಿ ವಿಲ್ ಸೆಂಡ್ ಟು ಕ್ಲಾಸ್ ರೂಮ್. ಇಟ್ ವಿಲ್ ಟೇಕ್ ಟೈಮ್. ವಿ ಹ್ಯಾವ್ ಸೋ ಮೆನಿ ಬ್ಯಾಚಸ್, ಸಾಕಷ್ಟು ಬ್ಯಾಚಸ್ ಇದೆ. ಇಟ್ ವಿಲ್ ಟೇಕ್ ಟೈಮ್. ಅಂಡ್ ಆಸ್ ನೋಡಿ ಅಷ್ಟೊಂದು ಬ್ಯಾಚಸ್ ಇದ್ರು ಕೂಡ so many people are there and only 57 members are watching. This is the way our people treat. When exam is around the corner, they are go on watching. Exam illa antandre they relax, let the notification happen, nodona amel nodona ankoltare. This is the style of their working. Nobody can help it. Okay, it's their choice. They are making choices. They have to take the responsibility as well. The more disturbing part is the way children are treated during the employment. In employment ಅಲ್ಲಿ ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ? They are made to work for long hours, not given proper food, deprived of basic sanitation, and often exposed to hazardous chemicals during the course of the work. Okay, these things, proper food facilities are not available. ಹಾಗೇನೆ ಅವರಿಗೆ they are exposed to hazardous chemicals on the environment. Hazardous environment ಗೆ ಓಪನ್ ಅಪ್ ಮಾಡಿಸ್ತಾರೆ, ಎಕ್ಸ್ಪೋಸ್ ಮಾಡಿಸ್ತಾರೆ ಅವ್ರನ್ನ. This results in lack of growth, injuries, or
at times even death of children. It also deprives the children of tender care, right to basic education, love and time to play. Okay, ನೋಡಿ ಮಕ್ಕಳಿಗೆ ಏನಾಗುತ್ತೆ, ದೇ ವಿಲ್ ಲೂಸ್ ಬೇಸಿಕ್ ಎಜುಕೇಶನ್, ದೇ ಆರ್ ಡಿಪ್ರೈವ್ಡ್ ಆಫ್ ದ ಕೇರ್ ಆಫ್ ಮದರ್, love and time to play. They are going to miss all these things. To stop child labor, the government must strictly implement labor laws and severely punish employers found guilty of illegal child labor. Then only we can promise a better future for the children of this country. The government must find ways to end poverty, which is one of the root causes of child labor. ಇದೊಂದು ರೂಟ್ ಕಾಸಸ್ ಇದೆ ನೋಡಿ, ವಿಚ್ ಯು ಕ್ಯಾನ್ ಸಿ. ಥ್ಯಾಂಕ್ ಯು ಅಂತ ಅವರು ಆ ಲೆಟರ್ನ ಎಂಡ್ ಮಾಡ್ತಾ ಇದ್ದಾರೆ. ಇನ್ ಟುಮಾರೋಸ್ ಕ್ಲಾಸ್ ಆ್ಯಂಡ್ ಸ್ಪೆಷಲಿ ದೀಸ್ ಕ್ಲಾಸಸ್ ಆರ್ ಗೋಯಿಂಗ್ ಟು ಬಿ ಫಾರ್ ಪೇಡ್ ಸ್ಟೂಡೆಂಟ್ಸಿಗೆ ಇರುತ್ತೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಗೋ. ಲೆಟರ್ ಸುಮಾರು ಸ್ಪೀಚಸ್ ಇದೆ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಟ್ಯಾಕಲ್ ದೋಸ್ ಇನ್ ದೋಸ್ ಕ್ಲಾಸಸ್. ಆ ಕ್ಲಾಸಲ್ಲಿ ನಾನು ಟ್ಯಾಕಲ್ ಮಾಡ್ತಾ ಹೋಗ್ತೀನಿ. ಓಕೆ, ಟುಮಾರೋ ವಿ ಆರ್ ಗೋಯಿಂಗ್ ಟು ಮೀಟ್ ಅಗೇನ್ ಅರೌಂಡ್ 8 o'clock ಮತ್ತೆ ಭೇಟಿ ಆಗೋಣ. And ನೋಡಿ, whenever you read something, what you have to do, you have to split into third groups ಅಲ್ಲಿ ಸ್ಪ್ಲಿಟ್ ಮಾಡಿ and ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. and these things never come as usually. ಅದು ಫ್ಲೋ ಅಲ್ಲಿ ಬರಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ತುಂಬ ರೀಡಿಂಗ್ ಮಾಡಿ ಆ ಥರ್ಡ್ ಗ್ರೂಪ್ನ ನೀವು ಮಾಡಿಕೊಂಡು ಮಾಡಿದ್ರಂತಂದರೆ ಥಿಂಗ್ಸ್ ವಿಲ್ ಫಾಲ್ ಇನ್ ಪ್ಲೇಸ್. ಸರಿಯಾದ ಟೈಮಲ್ಲಿ ಸರಿಯಾದ ಪ್ಲೇಸಲ್ಲಿ ಎಲ್ಲ ಕೂಡುತ್ತೆ. ಫಾರ್ ದಟ್ ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್. ಹಾಗೆಯೇ 9 o'clock ಐ ಆಮ್ ಪ್ಲಾನಿಂಗ್ ಫಾರ್ 9 o'clock ಮತ್ತೊಂದು ಕ್ಲಾಸನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ಸಿ, ನೋಡೋಣ ಏನಾಗುತ್ತೆ. ಐ ಆಮ್ ಗೋಯಿಂಗ್ ಟು ಸೆಂಡ್ ದ ಲಿಂಕ್ ಸೂನ್. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.